ಬೆಂಗಳೂರಿನ ವೈಟ್ಫೀಲ್ಡ್ ವಿಭಾಗದ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯಾಗಿದೆ. ಕಳೆದು ಹೋಗಿದ್ದ 119 ಮೊಬೈಲ್ ಹುಡುಕಿ ಮಾಲೀಕರಿಗೆ ಪೊಲೀಸರು ಹಿಂತಿರುಗಿಸಿದ್ದಾರೆ. ಒಟ್ಟು 119 ಮೊಬೈಲ್ಗಳ ಮೌಲ್ಯ 2,72 ಲಕ್ಷವಾಗಿದ್ದು 15 ಪೊಲೀಸರಿಂದ 1 ತಿಂಗಳ ಕಾರ್ಯಾಚರಣೆ ಮಾಡಲಾಗಿದೆ. ವೈಟ್ಫೀಲ್ಡ್ ವಿಭಾಗದ 10 ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಬೈಲ್ಗಳು ಕಳ್ಳತನವಾಗಿದ್ವು. ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರಿನ ಅನ್ವಯ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದಲ್ಲೂ ಪೊಲೀಸರು ತನಿಖೆ ಮಾಡಿದ್ರು. ನಿರಂತರ 1 ತಿಂಗಳು ವಿಶೇಷ ಕಾರ್ಯಾಚರಣೆಯ ನಂತರ 119 ಮೊಬೈಲ್ಗಳನ್ನು ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ. ನಿಂತಿದ್ದ ಕಸದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ಬೆಂಗಳೂರಿನ ಚಿಕ್ಕಬಾಣಾವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಕಸದ ಮಿನಿ ಲಾರಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಧಗಧಗ ಹೊತ್ತಿ ಉರಿದಿದೆ. ರಾತ್ರಿ 8 ರಿಂದ 9 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಕಿ ಹೊತ್ತಿಕೊಂಡಿರುವುದನ್ನ ನೋಡಿ ಅಗ್ನಿಶಾಮಕ ದಳಕ್ಕೆ ಸ್ಥಳಕ್ಕೆ ಸ್ಥಳೀಯರು ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ ಟಚ್ ಆಗಿದ್ದಕ್ಕೆ ಗಲಾಟೆಯೊಂದು ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದಿದೆ. ಇನೋವಾ ಚಾಲಕನಿಗೆ ಆಟವಾದರೆ ಸ್ವಿಫ್ಟ್ ಕಾರು ಚಾಲಕನಿಗೆ ಸಂಕಟವಾಗಿದೆ. ರಸ್ತೆಯಲ್ಲಿ ನಿಂತಿದ್ದಾಗ ಇನೋವಾ ಕಾರು ಚಾಲಕ ಸ್ವಿಫ್ಟ್ ಕಾರು ಕೀ ತೆಗೆದುಕೊಂಡು ಹೊರಟಿದ್ದಾನೆ. ಬೈಕ್ ಸವಾರನೊಬ್ಬನ ಸಹಾಯದಿಂದ ಕಾರು ಚೇಸ್ ಮಾಡಿ ಇನೋವಾ ಕಾರು ಚಾಲಕನನ್ನ ಹಿಡಿದಿದ್ದಾನೆ. ಇನ್ನು ಪೊಲೀಸ್ ಠಾಣೆಗೆ ಬರ್ತೀನಿ ಅಂತ ಇನೋವಾ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಹುಳಿಮಾವು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಮೊಬೈಲ್ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ವಿಭಾಗದ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯಾಗಿದೆ. ಕಳೆದು ಹೋಗಿದ್ದ 119 ಮೊಬೈಲ್ ಹುಡುಕಿ ಮಾಲೀಕರಿಗೆ ಪೊಲೀಸರು ಹಿಂತಿರುಗಿಸಿದ್ದಾರೆ. ಒಟ್ಟು 119 ಮೊಬೈಲ್ಗಳ ಮೌಲ್ಯ 2,72 ಲಕ್ಷವಾಗಿದ್ದು 15 ಪೊಲೀಸರಿಂದ 1 ತಿಂಗಳ ಕಾರ್ಯಾಚರಣೆ ಮಾಡಲಾಗಿದೆ. ವೈಟ್ಫೀಲ್ಡ್ ವಿಭಾಗದ 10 ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಬೈಲ್ಗಳು ಕಳ್ಳತನವಾಗಿದ್ವು. ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರಿನ ಅನ್ವಯ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದಲ್ಲೂ ಪೊಲೀಸರು ತನಿಖೆ ಮಾಡಿದ್ರು. ನಿರಂತರ 1 ತಿಂಗಳು ವಿಶೇಷ ಕಾರ್ಯಾಚರಣೆಯ ನಂತರ 119 ಮೊಬೈಲ್ಗಳನ್ನು ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ. ನಿಂತಿದ್ದ ಕಸದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ಬೆಂಗಳೂರಿನ ಚಿಕ್ಕಬಾಣಾವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಕಸದ ಮಿನಿ ಲಾರಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಧಗಧಗ ಹೊತ್ತಿ ಉರಿದಿದೆ. ರಾತ್ರಿ 8 ರಿಂದ 9 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಬೆಂಕಿ ಹೊತ್ತಿಕೊಂಡಿರುವುದನ್ನ ನೋಡಿ ಅಗ್ನಿಶಾಮಕ ದಳಕ್ಕೆ ಸ್ಥಳಕ್ಕೆ ಸ್ಥಳೀಯರು ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ ಟಚ್ ಆಗಿದ್ದಕ್ಕೆ ಗಲಾಟೆಯೊಂದು ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದಿದೆ. ಇನೋವಾ ಚಾಲಕನಿಗೆ ಆಟವಾದರೆ ಸ್ವಿಫ್ಟ್ ಕಾರು ಚಾಲಕನಿಗೆ ಸಂಕಟವಾಗಿದೆ. ರಸ್ತೆಯಲ್ಲಿ ನಿಂತಿದ್ದಾಗ ಇನೋವಾ ಕಾರು ಚಾಲಕ ಸ್ವಿಫ್ಟ್ ಕಾರು ಕೀ ತೆಗೆದುಕೊಂಡು ಹೊರಟಿದ್ದಾನೆ. ಬೈಕ್ ಸವಾರನೊಬ್ಬನ ಸಹಾಯದಿಂದ ಕಾರು ಚೇಸ್ ಮಾಡಿ ಇನೋವಾ ಕಾರು ಚಾಲಕನನ್ನ ಹಿಡಿದಿದ್ದಾನೆ. ಇನ್ನು ಪೊಲೀಸ್ ಠಾಣೆಗೆ ಬರ್ತೀನಿ ಅಂತ ಇನೋವಾ ಕಾರು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಹುಳಿಮಾವು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಮೊಬೈಲ್ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಮೂಲದ ದಂಪತಿ ಮೇಲೆ ಹಲ್ಲೆ ನಡೆಸಿದ ಆರೋಪದಡಿ ವೈದ್ಯರೊಬ್ಬರನ್ನ ಬಂಧಿಸಲಾಗಿದೆ. ನಾಗೇಂದ್ರ ಬಂಧಿತ ವೈದ್ಯ. ಬೆಂಗಳೂರಿನ ಸರ್ಜಾಪುರದ ಬಳಿ ಈ ಘಟನೆ ನಡೆದಿದ್ದು ಬಾಂಗ್ಲಾದೇಶದ ನಸರೀನಾ ಬಿಲಾಲ್, ಮೊಹಮ್ಮದ್ ಬಿಲಾಲ್ ಎಂಬುವರಿಗೆ ವೈದ್ಯ ನಾಗೇಂದ್ರ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ದಂಪತಿ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಬೆಳ್ಳಂದೂರು ಪೊಲೀಸರು ವೈದ್ಯ ನಾಗೇಂದ್ರನನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತ ವೈದ್ಯ ನಾಗೇಂದ್ರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಆಪ್ತ ಎನ್ನಲಾಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇವೆ. ಈಗ ಕೊಡಗಿನ ಕೊಲ್ಲಿಯ ಅಬ್ಬಿ ಫಾಲ್ಸ್ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಸಮೀಪ ಜೋಡುಪಾಲದ ಬಳಿ ಕೊಲ್ಲಿಯ ಅಬ್ಬಿ ಫಾಲ್ಸ್ ಧುಮ್ಮುಕ್ಕಿ ಹರಿತಾ ಇದೆ. 2 ಬೆಟ್ಟಗಳ ನಡುವಿನಿಂದ ಧುಮ್ಮಿಕ್ಕಿ ಹರಿಯುವ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಜಿಟಿ ಮಳೆಯ ನಡುವೆ ಬಿಸಿ ಬಿಸಿಯಾಗಿ ಸಿಗುವ ಕಾಫಿ ಬಜ್ಜಿ ಸವಿಯುವ ಪ್ರವಾಸಿಗರು ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಬಂದವರೆಲ್ಲ ನಿಂತು ಈ ದೃಶ್ಯವನ್ನ ನೋಡ್ತಾ ಇದ್ದಾರೆ.
ಗುಮ್ಮಟನಗರಿ ವಿಜಯಪುರದಲ್ಲಿ ಬರದ ಛಾಯೆ ಮುಂದುವರೆದಿದೆ. ಉತ್ತರ ಕರ್ನಾಟಕದ ಅನೇಕ ತಾಂಡಾಗಳು ಖಾಲಿಯಾಗ್ತಾ ಇದೆ. ಇನ್ನು ಮನೆಯಲ್ಲಿರುವ ವೃದ್ಧರು ಪರದಾಡುವಂತಾಗಿದ್ದು, ವಿಜಯಪುರದ ತಾಂಡಾದಲ್ಲಿ ಒಂಟಿ ವೃದ್ಧೆಯ ಕರುಣಾಜನಕ ಕಥೆಯಾಗಿದೆ. ಮಕ್ಕಳೆಲ್ಲ ಗುಳೆ ಹೋದ್ರೂ ಮನೆಯಲ್ಲಿ ಅಜ್ಜ ಅಜ್ಜಿ ಮಾತ್ರವೇ ವಾಸವಿದ್ದು ಪಾರುಬಾಯಿ ರಾಥೋಡ್ ಪರದಾಡ್ತಾ ಇದ್ದಾರೆ. ವಿಜಯಪುರ ತಾಲೂಕಿನ ಮದಭಾವಿ ತಾಂಡಾ ನಂಬರ್ 1 ನಿವಾಸಿಯಾಗಿರೋ ಪಾರುಬಾಯಿ ಕುಟುಂಬ ಮಳೆ ಇಲ್ಲದೆ ಬರದ ತಾಂಡವ ಹೆಚ್ಚಾಗಿದೆ. ಮಹಾರಾಷ್ಟ್ರ, ಗೋವಾ ರಾಜ್ಯಕ್ಕೆ ಗುಳೆ ಹೋಗಿರೋ ಕುಟುಂಬಸ್ಥರು ಮನೆಯಲ್ಲಿ ರಾತ್ರಿ ಹಲ್ಲಂಗದ ಮೇಲಿಂದ ಬಿದ್ದು ವೃದ್ಧೆ ಗಾಯಗೊಂಡಿದ್ದಾರೆ. ಮೇಲಿಂದ ಬಿದ್ದಿದ್ರಿಂದ ಪಾರುಬಾಯಿಗೆ ಗಂಭೀರ ಗಾಯವಾಗಿದ್ದು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಪಾರುಬಾಯಿ ಸಂಕಟ ತೋಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ ಮುಂದುವರೆದಿದ್ದರಿಂದ ರಾಜ್ಯ ಬಿಜೆಪಿ ಘಟಕ ಸಮಿತಿಯಿಂದ ಬರ ಅಧ್ಯಯನಕ್ಕೆ ಶುರು ಮಾಡಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿಂದು ಅಧ್ಯಯನ ನಡೆಸಲಾಗಿದೆ. ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ಬರ ಪ್ರವಾಸ ಕೈಗೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಚತ್ತರ ಗ್ರಾಮಕ್ಕೆ ಸಿಟಿ ರವಿ ಭೇಟಿ ನೀಡಿದ್ದು, ಗ್ರಾಮದ ಮಾರುತೇಶ್ವರ ದೇಗುಲದಲ್ಲಿ ರೈತರ ಜೊತೆ ಸಂವಾದ ನಡೆಸಿದ್ದಾರೆ. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಸೇರಿದಂತೆ ನಾನಾ ವಿಚಾರವಾಗಿ ರೈತರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ದೇಣಿಗೆ ಹಣವನ್ನು ಟ್ರಸ್ಟಿಗಳೇ ಕದ್ದಿರುವ ಆರೋಪದ ಬೆನ್ನಲ್ಲೇ ಈಗ ದಾವಣಗೆರೆಯಲ್ಲಿ ಪೂಜಾರಿಯೇ ದೇವರ ಚಿನ್ನ ಕದ್ದ ಘಟನೆ ಬೆಳಕಿಗೆ ಬಂದಿದೆ. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಿ ಚಿನ್ನಾಭರಣವನ್ನ ಪೂಜಾರಿಯೇ ಕದ್ದಿದ್ದಾನೆ. ಲಕ್ಷಾಂತರ ಮೌಲ್ಯದ ದೇವಿ ಚಿನ್ನಾಭರಣ ಕದ್ದು ಚಿನ್ನದ ಗಟ್ಟಿ ಮಾಡಿಸಿ ಪೂಜಾರಿ ಆಕಾಶ್ ಅದನ್ನ ಮಾರಾಟ ಮಾಡಿದ್ದಾನೆ. ದೇವಿಯ ಆಭರಣ ಕಳ್ಳತನ ಸುದ್ದಿ ಹರಡುತ್ತಿದ್ದಂತೆ ಭಕ್ತರು ಜಮಾವಣೆಗೊಂಡಿದ್ದಾರೆ. ಇನ್ನು ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಚಿನ್ನಾಭರಣ ಕದ್ದಿದ್ದ ಪೂಜಾರಿ ಆಕಾಶ್ನನ್ನ ಆಡಳಿತ ಮಂಡಳಿ ದೇವಸ್ಥಾನಕ್ಕೆ ಕರೆತಂದಿದ್ದಾರೆ. ಚಿನ್ನಾಭರಣ ಕಳ್ಳತನ ಮಾಡಿದ್ದ ಪೂಜಾರಿ ಆಕಾಶ್ ಹಾಗೂ ವ್ಯಾಪಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಕ್ತರು ನೀಡಿದ್ದ ಚಿನ್ನಾಭರಣ ಕಾಣಿಕೆಯ ಲೆಕ್ಕ ಇದೆ, ಎಲ್ಲ ಚಿನ್ನಾಭರಣ ವಾಪಸ್ ಬರಬೇಕು ಎಂದು ಎಸ್ ಮಲ್ಲಿಕಾರ್ಜುನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರೋ ಹಿನ್ನೆಲೆ ನಾರಾಯಣಪುರ ಜಲಾಶಯ 98% ಭರ್ತಿಯಾಗಿದೆ. ಡ್ಯಾಂ ಭರ್ತಿಯಾಗಿದ್ದರಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಡ್ಯಾಂನ 10 ಗೇಟ್ಗಳಿಂದ 35,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹೋಗ್ತಾ ಇದೆ. ಕೃಷ್ಣಾ ನದಿ ನೀರು ಬಿಡುತ್ತಿರೋದ್ರಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣಾ ನದಿ ತೀರದ ರೈತರಿಂದ ಭತ್ತ ನಾಟಿ ಶುರುವಾಗಿದೆ. ನದಿ ಪಂಪ್ ಸೆಟ್ಗಳು ಹಾಕಿ ಕೃಷಿ ಚಟುವಟಿಕೆಗಳನ್ನು ರೈತರು ಶುರು ಮಾಡಿದ್ದಾರೆ. ಇನ್ನು ಡ್ಯಾಂನಿಂದ ನೀರು ಬಿಟ್ಟಿದ್ರಿಂದ ಕೃಷ್ಣಾ ನದಿ ತೀರದ ಜನರು ಎಚ್ಚರದಿಂದ ಇರುವಂತೆ ರಾಯಚೂರು ಜಿಲ್ಲಾಡಳಿತ ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ರಸ್ತೆಗಳು ಹದಗೆಟ್ಟಿದ್ರಿಂದ ರೈತರು ಆಕ್ರೋಶಗೊಂಡಿದ್ದಾರೆ. ಗುಂಡೆ ಬಿದ್ದ ರಸ್ತೆಯಲ್ಲೇ ನಿಂತು ಶಾಸಕರ ವಿರುದ್ಧ ರೈತ ಮುಖಂಡರು ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಇಟಗಿ ಬೇಕವಾಡ ರಸ್ತೆ ತಕ್ಷಣ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದು, ಕಿತ್ತೂರು ಖಾನಾಪುರ ಗಡಿ ಭಾಗದಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಾ ಇದೆ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಖಾನಾಪುರ ಶಾಸಕ ವಿಠ್ಠಲ ಹಲಗೇಕರ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿದ್ದು, ರಸ್ತೆ ದುರಸ್ತಿ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಿ ಎಂದು ರೈತರು ಒತ್ತಾಯಿಸಿದ್ದಾರೆ. ಚಿರತೆ ಕಾಟಕ್ಕೆ ಇಡೀ ರಾತ್ರಿ ನಿದ್ದೆ ಮಾಡದೆ ಗ್ರಾಮಸ್ಥರು ಜಾಗರಣೆ ಮಾಡಿದ ಘಟನೆ ನಡೆದಿದ್ದು, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ನಗರಗುಂಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಪಕ್ಕದಲ್ಲಿರುವ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದರಿಂದ ಚಿರತೆ ಭಯಕ್ಕೆ ಗ್ರಾಮಸ್ಥರು ಇಡೀ ರಾತ್ರಿ ಓಡಾಡಿದ್ದಾರೆ. ನಡುರಾತ್ರಿ ಬೆಟ್ಟದ ಮೇಲೆ ಚಿರತೆ ಕಾಣಿಸಿದ್ರಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಈಗಾಗಲೇ ಗ್ರಾಮದ ಸುತ್ತಮುತ್ತ ಚಿರತೆ ಮೇಕೆಗಳನ್ನ ತಿಂದು ಹಾಕಿದೆ. ಇಡೀ ಗ್ರಾಮದಲ್ಲಿ ಕೂಗಾಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ದೇವದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಎಥೆನಾಲ್ ಮಿಶ್ರಿತ ಇಂಧನ ಬಳಕೆ ವಿರೋಧಿಸಿ ಪ್ರತಿಭಟನೆ ಸಿದ್ಧತೆಗಳು ಶುರುವಾಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸಂಚಲನ ಸೃಷ್ಟಿಸುತ್ತಿದೆ E20 ಜನತಾ ಪಾರ್ಟಿ ಅಭಿಯಾನ. 100% ಪೆಟ್ರೋಲ್ ಆಯ್ಕೆ ಕೋರಿ ಆನ್ಲೈನ್ ಅಭಿಯಾನ ಆರಂಭಿಸಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರಾಜೀನಾಮೆಗೆ ಒತ್ತಾಯಿಸಲಾಗ್ತಾ ಇದೆ. ಅಕೌಂಟ್ ಓಪನ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಫಾಲೋವರ್ಸ್ಗಳು E20 ಪೆಟ್ರೋಲ್ ಬಳಕೆಯ ವಿರುದ್ಧ ಪ್ರತಿಭಟನೆ ಮಾಡಲು
ಪಕ್ಷಗಳು ಕೆಲವು ಸಂಘಟನೆಗಳಿಂದ ಬೆಂಬಲವನ್ನು ಘೋಷಿಸಿವೆ. ಆಗಸ್ಟ್ 4ರಂದು ಪಾರ್ಲಿಮೆಂಟ್ ಚಲೋ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಲಾಗಿದ್ದು, ದೆಹಲಿ ಟ್ಯಾಕ್ಸಿ ಮತ್ತು ಟೂರಿಸ್ಟ್ ಟ್ರಾನ್ಸ್ಪೋರ್ಟರ್ಸ್ ಅಂಡ್ ಟೂರ್ ಆಪರೇಟರ್ಸ್ ಅಸೋಸಿಯೇಷನ್ ಪ್ರತಿಭಟನೆಯನ್ನ ಘೋಷಿಸಿದೆ. ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ವರ್ಗದಿಂದ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಎಲ್ಲಾ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಸಚಿವರಾಗಬೇಕು ಎಂದು ಎಲ್ಲರಿಗೂ ಆಸೆ ಇರುತ್ತೆ ಎಂದ ಮಾಜಿ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಹೇಳಿದ್ದಾರೆ. 33ರಿಂದ 34 ಜನ ಇದ್ದಾರೆ. ಇನ್ನು 3 ದಿನದಲ್ಲಿ ಫೈನಲ್ ಆಗುತ್ತೆ. ಆದರೆ ಹೈಕಮಾಂಡ್ ನಾಯಕರು ನಿರ್ಧರಿಸುತ್ತಾರೆ ಎಂದರು. ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದು ನನ್ನ ಆಸೆ. ಆದರೆ ಅವರು ಇನ್ನೂ ಹೊರಗೆ ಗೇಟ್ ಪಾಸ್ ತಗೊಂಡಿಲ್ಲ. ಇರುವಷ್ಟು ದಿನ ಸಿದ್ದರಾಮಯ್ಯ ನಮ್ಮ ನಾಯಕರೇ. ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ ತುಂಬಾ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯರನ್ನ ರೀಪ್ಲೇಸ್ ಮಾಡೋಕೆ ಆಗಲ್ಲ ಎಂದು ಮಾಜಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕಾದ್ರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಫೈನಲ್ ಆಗುತ್ತೆ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಎಲೆಕ್ಷನ್ ನಿಲ್ಲಲ್ಲ, ನಾನು ಅಂತ ಹೇಳ್ತಿದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ he has given so much of time ಫಾರ್ ದಿಸ್ ಪಬ್ಲಿಕ್ ಲೈಫ್ ನಲ್ಲಿ ಅವರು ಯಾವಾಗಲೂ ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಹಿರಿಯರಿಗೂ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಈ ನಿರ್ಣಯ ಮಾಡುತ್ತೆ. ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡೋಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ. ಡೆಫಿನೆಟ್ಲಿ ಹೊಸಬರು ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ರಾಜ್ಯದ ಅಹಿಂದ ನಾಯಕರು ಯಾರಾಗ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಅಂತ? ಸಿಎಂ ಅವರು ಇದ್ರು, ಗೇಟ್ ಪಾಸ್ ತಗೊಂಡಿದ್ದಾರೆ. ಗೇಟ್ ಪಾಸ್ ಏನು ತಗೊಂಡಿಲ್ಲ ರೀ ಅವರು. ಆ ತರ ಏನಿಲ್ಲ. ಅವ್ರು ಇರೋವರೆಗೆ ನಮ್ಮ ನಾಯಕರೇ. ಸೊ ಅವರ ರಾಜಕೀಯ ಜೀವನ ಉದ್ದಗಲಕ್ಕೂ ಅವ್ರು ಯಾವಾಗಲೂ ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ದಮನಿತ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ರಿಪ್ಲೇಸ್ ಮಾಡತಕ್ಕಂಥದ್ದು ಯೋಚನೆನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬಹಳಷ್ಟು ಸಮಾಜಗಳಿಂದ ಬೇರೆ ಬೇರೆ ಮುಖಂಡರು, ಯುವ ಮುಖಂಡರುಗಳು ಉಟ್ಕೊಳ್ತಾರೆ. ಅನಿವಾರ್ಯತೆ ಇರ್ತಾರೆ ರಾಜಕಾರಣದಲ್ಲಿ. ಲಾಬಿಯನ್ನು ಪ್ರವಾಸಿಗರ ಕೈಯಲ್ಲಿದ್ದ ಮೊಬೈಲ್ ಕಸಿದು 1 ಗಂಟೆಗಳ ಕಾಲ ಕೋತಿಯೊಂದು ಆಟವಾಡಿದೆ. ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದಲ್ಲಿ ಈ ಘಟನೆಯಾಗಿದೆ. ಯುವತಿ ಕೈಯಲ್ಲಿದ್ದ ಮೊಬೈಲ್ ಕಸಿದು ಕೋತಿ ಶಿಖರ ಏರಿದೆ. ಇನ್ನು ಕೋತಿಯ ಬಳಿಯಿದ್ದ ಮೊಬೈಲ್ ಪಡೆದುಕೊಳ್ಳಲು ಪ್ರವಾಸಿಗರು ಹರಸಾಹಸ ಪಟ್ಟಿದ್ದಾರೆ. ಶಿವಗಂಗೆ ಬೆಟ್ಟ ವೀಕ್ಷಿಸಲು ಬಂದ ಪ್ರವಾಸಿಗರು ಈ ಸಂದರ್ಭಕ್ಕೆ ಸಿಲುಕಿದ್ದಾರೆ. ಕೊನೆಗೆ ಯುವತಿಗೆ ಮೊಬೈಲ್ ಫೋನ್ ಸಿಕ್ಕಿದ್ದು ಕೆಲ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದಕ್ಕೆ ಬೇಸರಗೊಂಡಿದ್ದಾರೆ. ಇತ್ತೀಚೆಗೆ ಯುವ ಜನತೆಯಲ್ಲಿ ಎಚ್ಐವಿ ಹೆಚ್ಚಾಗುತ್ತಿರುವ ಹೊತ್ತಲ್ಲಿ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎಚ್ಐವಿ ಪರೀಕ್ಷೆ ಕಡ್ಡಾಯ ಎಂದು ಘೋಷಿಸಲಾಗಿದೆ. ಎಚ್ಐವಿ ಸೋಂಕು ಆರಂಭದಲ್ಲಿ ಪತ್ತೆ ಹಚ್ಚಲು ಹೊಸ ಪ್ಲಾನ್ ರೂಪಿಸಲಾಗಿದೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಎಚ್ಐವಿ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯಿಂದ ವರದಿ ಬಿಡುಗಡೆಯಾಗಿದ್ದು, ರಾಷ್ಟ್ರದಲ್ಲಿ 3ನೇ ಸ್ಥಾನದಲ್ಲಿರುವ ಎಚ್ಐವಿ ಮಾಹಿತಿಯನ್ನ ಗೌಪ್ಯವಾಗಿಡುವಂತೆ ಕ್ಯೂಆರ್ ಕೋಡ್ ಅಳವಡಿಕೆ ಮಾಡಲಾಗಿದೆ. ಇಡೀ ದೇಶದಲ್ಲಿ ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ 3ನೇ ಸ್ಥಾನ ಪಡೆದಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಇತರ ಸಂಸ್ಥೆಗಳ ವರದಿ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಸುಮಾರು 2.60 ಲಕ್ಷ ಮಂದಿ ಎಚ್ಐವಿ ಸೋಂಕಿಗೊಳಗಾಗಿದ್ದಾರೆ. ಸುಮಾರು 2.05 ಲಕ್ಷ ಮಂದಿಗೆ ಆಂಟಿ ರೆಟ್ರೋ ವೈರಲ್ ಥೆರಪಿ ಚಿಕಿತ್ಸೆ ಹಾಗೂ 18ರಿಂದ 35 ವರ್ಷದ ಯುವ ಸಮೂಹದಲ್ಲಿ ವೇಗವಾಗಿ ಸೋಂಕು ಹರಡ್ತಾ ಇದೆ. 18ರಿಂದ 25 ವರ್ಷದ ಸುಮಾರು 7,000 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದ್ದು, ಆರೋಗ್ಯ ಇಲಾಖೆ ಆತಂಕಕ್ಕೊಳಗಾಗಿ ಎಚ್ಐವಿ ಪತ್ತೆ ಹಚ್ಚಲು ಕ್ಯೂಆರ್ ಕೋಡ್ ಪರಿಚಯಿಸುತ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಅಗ್ನಿ ಅವಘಡಕ್ಕೆ ಕಾರು ಗ್ಯಾರೇಜ್ ಸುಟ್ಟು ಕರಕಲಾಗಿದೆ. ಬೆಂಗಳೂರಿನ ಥಣಿಸಂದ್ರದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಗ್ಯಾರೇಜ್ಗೆ ಬೆಂಕಿ ತಗುಲಿದ್ದು 20ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಹೊತ್ತಿ ಉರಿದಿವೆ. ಘಟನಾ ಸ್ಥಳಕ್ಕೆ 5 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ.
ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದ 28 ಸಂಸದರ ಜೊತೆಗೆ ವಿಶೇಷ ಸಭೆ ನಡೆಯಲಿದೆ. ಇನ್ನು ಸಂಸದರ ಸಭೆಗೆ ಸಚಿವ ಕೃಷ್ಣ ಬೈರೇಗೌಡಗೆ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಿದ್ದಾರೆ. ಹೀಗಾಗಿ ಸಂಸದರ ಸಭೆಗೆ ಕೃಷ್ಣ ಬೈರೇಗೌಡ ಹಾಜರಾಗಲಿದ್ದಾರೆ. ಬೆಂಗಳೂರಿನಿಂದ ಈಗಾಗಲೇ ದೆಹಲಿಗೆ ಬಂದು ತಲುಪಿದ್ದು ಸಭೆಗೆ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಸಮಸ್ಯೆಗಳ ಕುರಿತು ಕೆಲವು ಚರ್ಚೆಗಳು ನಡೆಯಲಿದೆ. ಇನ್ನು ನೀರಾವರಿ ಯೋಜನೆಗಳ ಕುರಿತು ಮಾತುಕತೆ ನಡೆಯಲಿದ್ದು, ಇನ್ನು ಸಭೆಗೆ ಎಲ್ಲ ಕೇಂದ್ರ ಸಚಿವರು ಹಾಗೂ ಸಂಸದರಿಗೂ ಸಿಎಂ ಆಹ್ವಾನ ನೀಡಿದ್ದಾರೆ. ಸಂಜೆ ಶುರುವಾಗುವ ಸಾಧ್ಯತೆಗಳಿವೆ. ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಸಾಗಾಟ ದಂಧೆಯ ಪ್ರಕರಣದ ಆರೋಪಿ ಜಲೀಲ್ ಬಾಬಾ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಬೆಳ್ತಂಗಡಿಯ 42 ವರ್ಷದ ಜಲೀಲ್ ಅಲಿಯಾಸ್ ಜಲೀಲ್ ಬಾಬಾ ಕಳೆದ 8 ದಿನಗಳಿಂದ ಆತನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ದುಬೈಗೆ ಪರಾರಿಯಾಗಿದ್ದಾನೆ. ಜುಲೈ 25ರಂದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ತೆರಳಿದ್ದಾನೆ. ಸದ್ಯ ಮಂಗಳೂರು ಪೊಲೀಸರು ಜಲೀಲ್ ಬಾಬಾ ಹುಡುಕಾಟ ನಡೆಸಿದ್ದಾರೆ. ಮೈಸೂರು ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿಯಲ್ಲಿ ಬಾಯ್ಲರ್ ಟ್ಯಾಂಕ್ ಒಂದು ಉರುಳಿ ಬಿದ್ದಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಬಳಿ ಘಟನೆ ನಡೆದಿದೆ. ರಾಜಸ್ಥಾನದಿಂದ ನಂಜನಗೂಡು ಕೈಗಾರಿಕಾ ಪ್ರದೇಶಕ್ಕೆ ಬಾಯ್ಲರ್ ಟ್ಯಾಂಕ್ ಹೊತ್ತೊಯ್ಯುತ್ತಿದ್ದ ಬೃಹತ್ ಲಾರಿ ಪಲ್ಟಿಯಾಗಿದ್ದು, ಹೆದ್ದಾರಿ ಬಂದ್ ಮಾಡಿದ್ರಿಂದ ಬೇರೆ ವಾಹನಗಳು ಸಂಚರಿಸಲಾಗದೆ ಸವಾರರು ಪರದಾಡಿದ್ದಾರೆ. ಸದ್ಯ ಪೊಲೀಸರು ಬಾಯ್ಲರ್ ಟ್ಯಾಂಕ್ ತೆರವುಗೊಳಿಸಲು ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.